ಅಲ್ಲಿ ಸಣ್ಣದೊಂದು ಉದ್ವೇಗವಿತ್ತು. ಪೇದೆ ನಿಬ್ಬರಗಾಗಿದ್ದ. ಅವನ ಸರ್ವಿಸ್ನಲ್ಲೇ ಯಾವತ್ತೂ ಇಂಥ ಮಾತುಗಳನ್ನು ಕೇಳಿರಲಿಲ್ಲ. ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ. ಜ್ವರ ಇದ್ದೀತೇನೋ. ಕಂಡು ಮಾತ್ರ ಜಾಜ್ವಲ್ಯಮಾನವಾಗಿ ಉರಿಯುತ್ತಿದ್ದವು. ಹಿಮವಂತ ಅನ್ನೋ ಹೆಸರೇ ವಿಚಿತ್ರವಾಗಿದೆ. ಮೊದಲೇ ಗೊತ್ತಿದ್ದಿದ್ದರೆ 7 ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರಿಡಬಹುದಾಗಿತ್ತು. ಅಲ್ಲಿಯ ತನಕ ಅದು ಕಾಯಿಲೆಯೇ ಇಲ್ಲ. 13ನೆಯ ದಿನದಂದು ಸತ್ತು ಹೋಗಿತ್ತು. ಅದಕ್ಕೂ ಜ್ವರವೇ ಅಲ್ಲವೇ ಬಂದದ್ದು. ಪ್ರಾರ್ಥನಾಳ ಕಾಲು ನೋಡಿದ. ಹೆಬ್ಬೆರಳು ಒಡೆದು ನೆತ್ತರು 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ. ಪ್ರೇಮಿಗಳಿರಬೇಕು. ಯಾರ ಮನೆಯ ಮಗಳೋ? ಊಹು, ಇದು ಮಧ್ಯರಾತ್ರಿ ಹೀಗೆ ಸಿಗುವ ಕೇಸೇ ಅಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳಲ್ಲವೇ? ಮಿಸ್ಸಿಂಗ್ ಕೇಸು ಕೂಡ ಕೊಟ್ಟಿರಲಿಲ್ಲ ತಾನು. ಅವಳು ಓಡಿಹೋದ ದಿನ ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬನೇ ತುಂಬಾ ಹೊತ್ತು ಅತ್ತಿದ್ದ. ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬ ಬಸುರಿ. ಅಬ್ಬಾಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯಗಲಕ್ಕೂ ಅತ್ತಿದ್ದಳು. ಅವಳ ಮೇಲಿನ ಮುನಿಸೆಲ್ಲ ಮರೆತು ಬೇಟಿ ಬೇಟಿ ಮೇರಿ ಪ್ಯಾರಿ ಬಚ್ಚಿ ಅಂತ ಮೈದಡವಿ ಸಮಾಧಾನ ಹೇಳಿರಲಿಲ್ಲವೇ? ಈಗ ಹೆರಿಗೆಯಾಗಿದೆ. ಅವನು ಬಂದು ಹೋಗುತ್ತಾನೆ. ಓಡಿಸಿಕೊಂಡು ಹೋದರೇನಂತೆ, ಚೆನ್ನಾಗೇ ನೋಡಿಕೊಳ್ಳುತ್ತಾನೆ. ಅದೇನೇ ಇರ್ಲಿ, ಚೆನ್ನರಾಯಪಟ್ಟಣದಿಂದ ನಡೆಸಿಕೊಂಡು ಬಂದ ಅಂತಾನಲ್ಲ. ಇವನಿಗೇನು ಹುಚ್ಚ? ಪ್ರೀತಿಗೊಂದು ಶಕ್ತಿ ಇರುತ್ತೆ. ಅದನ್ನು ಪರೀಕ್ಷಿಸಿಕೊಳ್ಳೋದು ಹುಚ್ಚೇ ಆದ್ರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲೇ ತಿಳ್ಕೊಳ್ಳಿ. ವಿಪರೀತ ಚಳಿ, ನಾವು ಮನೆಗೆ ಹೋಗ್ತೀವಿ ಅಂದುಬಿಟ್ಟ ಹಿಮವಂತ. ಹೋಗು ಮಾರಾಯ, ಏನು ಪ್ರೀತಿನೋ ಎಂಥ ಶಕ್ತಿನೋ. ಸರಹೊತ್ತಲ್ಲಿ ಹೆಣ್ಣು ಮಗುನ ನಡೆಸಿಕೊಂಡು ಕರ್ಕೊಂಡ್ ಬಂದಿದ್ಯಲ್ಲ, ತಲೆ ಸರಿಯಿಲ್ಲ ನಿನಗೆ. ಪೇದೆ ವಟಗುಟ್ಟುವ ಧನಿಯಲ್ಲಿ ಸ್ವಾಗತಕ್ಕೆ ಬಿದ್ದ. ಕೈಲಿದ್ದ ಬೀಡಿ ಅಲ್ಲೇ ಆರಿತ್ತು. ಅವರಿಬ್ಬರೂ ಅವನನ್ನು ದಾಟಿಕೊಂಡು ನಡೆದು ಹೋದರು. ಅವನು ಅದೇಕೋ ವಟಗುಟ್ಟುತ್ತಲೇ ಇದ್ದ. ಆರಿದ ಬೀಡಿಗೆ ಬೆಂಕಿ ಕೊಟ್ಟ. ಅವನ ಹೆಸರು ರಸೂಲ್ ಜಮಾದಾರ್. ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲ್ನಿಂದ ಹೊರಟ 3 ಜನರ ಬದುಕು ತಮ್ಮನ್ನು ಯಾರೂ ಊಹಿಸಲಾಗದ ಗಮ್ಯಗಳಿಗೆ ತಲುಪಿಸಲಿದೆ ಎಂದು, ತಾವು 3 ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆಂದು ಆ 3 ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನಿಸಿರಲಿಲ್ಲ. ರಾತ್ರಿಯ 3ನೆಯ ಜಾವ ಹಾಗೆ ಆರಂಭವಾಯಿತು.